ನಮಸ್ಕಾರ. 500 ವರ್ಷಗಳ ಹೋರಾಟದ ನಂತರ ರಾಮ ಮಂದಿರ ಮರು ನಿರ್ಮಾಣ ಆಯಿತು. ಆದರೆ 500 ವರ್ಷಗಳ ಈ ಹೋರಾಟದ ದಾರಿಯಲ್ಲಿ ನಮ್ಮ ಧರ್ಮಕ್ಕೆ, ನಮ್ಮ ಸಮಾಜಕ್ಕೆ ಆದಂತಹ ನೋವೆಷ್ಟು? ಕೇರಳ ದೇವರ ನಾಡು, ಪಶ್ಚಿಮ ಬಂಗಾಳ ನಮ್ಮ ಸಂಸ್ಕೃತಿಯ ತವರು. ಆದರೂ ಇಂದಿಗೂ ಅಲ್ಲಿನ ಹಿಂದುವಿನ ಸ್ಥಿತಿ ಅಂದಿನ ದಮನಕ್ಕಿಂತ ಸುಧಾರಿಸಿಲ್ಲ. ವೇದಿಕೆಗಳು ಬದಲಾಗಿವೆ, ಪಾತ್ರಧಾರಿಗಳು ಬದಲಾಗಿದ್ದಾರೆ. ಆದರೆ ಇಂದಿಗೂ ಹಿಂದೂಗಳ ಮೇಲಿನ ದಬ್ಬಾಳಿಕೆಯ ಆ ಪರಿಸ್ಥಿತಿ ಬದಲಾಗಿದೆಯಾ? ಡೈರೆಕ್ಟ್ ಆಕ್ಷನ್ ಡೇ ಅನ್ನುವಂತಹ ಕರಾಳ ಸತ್ಯ ವೇಷವನ್ನ ಮರೆಸಿಕೊಂಡು ನಮ್ಮ ನಡುವೆಯೇ ಚಾಲ್ತಿಯಲ್ಲಿದೆಯಾ? ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕೋದಕ್ಕೂ ಮೊದಲು ಇತಿಹಾಸದ ಕನ್ನಡಿಯ ಮೂಲಕ ವರ್ತಮಾನದ ನೋವಿನ ಕಥೆಯನ್ನ ನೋಡೋಣ. ಕೇರಳ ಮತ್ತು ಬಂಗಾಳ ಸಂಸ್ಕೃತಿಯ ನೆಲದ ಮೇಲೆ ಸಂಖ್ಯಾಬಲದ ಪಣ. ಕೇರಳ ದೇವರ ನಾಡು, ಪಶ್ಚಿಮ ಬಂಗಾಳ ಭಾರತದ ಶ್ರೇಷ್ಠ ಸನಾತನ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರಿದ ರಾಜ್ಯಗಳು. ಚೈತನ್ಯ ಮಹಾಪ್ರಭು, ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ರವೀಂದ್ರನಾಥ ಟಾಗೋರ್, ಸುಭಾಷ್ ಚಂದ್ರ ಬೋಸ್ ಇಂತಹ ಮಹಾನ್ ವ್ಯಕ್ತಿಗಳನ್ನು ನೀಡಿದ ಪುಣ್ಯಭೂಮಿ ಇದು. ಆದರೆ ಅಲ್ಲಿ ನಡೆದದ್ದೇನು? ಕೇರಳ ಒಂದು ಕಾಲಕ್ಕೆ ಕೇರಳದಲ್ಲಿ ಬಹುತೇಕ ಹಿಂದೂಗಳೇ ಇದ್ದರು. 1901ರಲ್ಲಿ 70% ಹಿಂದೂ ಜನಸಂಖ್ಯೆ 2021ಕ್ಕೆ ಬರುವಷ್ಟರಲ್ಲಿ 49%ಕ್ಕೆ ಇಳಿದಿದೆ. ಅದೇ ಸಮಯದಲ್ಲಿ ಇತರ ಧರ್ಮೀಯರ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿದೆ. ಪಶ್ಚಿಮ ಬಂಗಾಳ ಸನಾತನಿಯರು ಬಲವಾಗಿದ್ದ ಈ ನೆಲವನ್ನೇ ಒಡೆಯಲು ಗುರಿಯಾಗಿಸಿಕೊಂಡರು. ಪಶ್ಚಿಮ ಬಂಗಾಳದಲ್ಲಿ ನಡೆದ ನಿರ್ದಯ ಕ್ರೌರ್ಯ ಮತ್ತು ಇಂದಿಗೂ ಅಲ್ಲಿನ ಹಿಂದೂ ಅನುಭವಿಸುತ್ತಿರುವ ನೋವು ಇತಿಹಾಸದ ಕರಾಳ ಅಧ್ಯಾಯ. ಧರ್ಮದ ಮೇಲಿನ ದಾಳಿ ಇಂದು ನಿನ್ನೆಯದಲ್ಲ. ಕತ್ತಿ ಕುತ್ತಿಗೆಯ ಮೇಲೆ ಇಟ್ಟಾಗಲೂ ಧರ್ಮವನ್ನು ಬಿಡದೆ ಪ್ರಾಣ ಬಿಟ್ಟ ಶಿವಾಜಿ ಮಗ ಸಂಭಾಜಿ ಅಂತಹ ವೀರರು ನಮಗೆ ಸ್ಫೂರ್ತಿ. ಆದರೆ ಇಂದಿನ ಪೀಳಿಗೆಗೆ ಅವರ ಇತಿಹಾಸ ತಿಳಿಯಲು ನಮ್ಮ ಪಠ್ಯದಲ್ಲಿ ಅವಕಾಶವೇ ಸಿಕ್ಕಿಲ್ಲ. ಸುಳ್ಳು ಇತಿಹಾಸ ಓದಬೇಕಾದ ಪರಿಸ್ಥಿತಿ ನಮ್ಮ ಮಕ್ಕಳದ್ದು. ಸಹಿಷ್ಣುತೆ ನಮ್ಮ ರಕ್ತಗತ ಗುಣ. ಆದರೆ ಒಂದೇ ಮಾತರಮ್ಮನ್ನು ರಾಷ್ಟ್ರಗೀತೆಯಾಗಿ ಒಪ್ಪಿಕೊಳ್ಳಲು ಹಿಂದೇಟು ಹಾಕಿದ ಸತ್ಯವನ್ನು ಅರಿತುಕೊಳ್ಳುವಷ್ಟರಲ್ಲಿ ತಡವಾಗಿತ್ತು. ಸಹಿಷ್ಣುಗಳಾದ ನಾವು ಎಲ್ಲರೊಂದಿಗೆ ಬದುಕುವ ನಿರ್ಧಾರ ಮಾಡಿದೆವು. ಆದರೆ ಇದರ ಮಧ್ಯೆ ನಮ್ಮ ಅರಿವಿಗೆ ಬರದಂತೆ ಎಷ್ಟೋ ಕ್ರೌರ್ಯಗಳು ನಡೆದು ಹೋದವು. 1946 ಡೈರೆಕ್ಟ್ ಆಕ್ಷನ್ ಡೇ, ವೇಷ ಮರೆಸಿದ ನರಮೇಧ. ಆಗಸ್ಟ್ 16 ಇಂದಿಗೂ ಹೆಚ್ಚಿನ ಭಾರತೀಯರಿಗೆ ತಿಳಿದಿಲ್ಲದ ಒಂದು ಕರಾಳ ದಿನ. ಆಗಿನ್ನೂ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಬ್ರಿಟಿಷರು ಭಾರತವನ್ನ ಬಿಡುವ ಮುನ್ನ ಮತ್ತೊಮ್ಮೆ ಒಡೆಯಲು ಸಜ್ಜಾಗಿದ್ದರು. ಮುಸ್ಲಿಂ ಲೀಗ್ಗೆ ಪ್ರತ್ಯೇಕ ದೇಶ ಬೇಕಿತ್ತು. ಬಂಗಾಳದ ಪ್ರಧಾನಿಯಾಗಿದ್ದ ಹುಸೇನ್ ಶಾಹಿದ್ ಸುಹ್ರವರ್ದಿ ನೇತೃತ್ವದಲ್ಲಿ ಮುಸ್ಲಿಂ ಲೀಗ್ ಪಾಕಿಸ್ತಾನಕ್ಕಾಗಿ ಯುದ್ಧ ಘೋಷಿಸಲು ಸಿದ್ಧವಾಗಿತ್ತು. ಡೈರೆಕ್ಟ್ ಆಕ್ಷನ್ ಡೇ ಇದು ಕೇವಲ ಪ್ರತಿಭಟನೆ ಆಗಿರಲಿಲ್ಲ, ಇದು ಮುಸ್ಲಿಮೇತರರ ಮಾರಣಹೋಮದ ನಿರ್ಧಾರವಾಗಿತ್ತು. ಕತ್ತಿ ಮಾತನಾಡುತ್ತದೆ ಎಂದಿದ್ದರು ಆ ನಾಯಕರು. ಬಂಗಾಳದ ಮುಸ್ಲಿಮರಿಗೆ ಕತ್ತಿ, ಸೀಮೆಎಣ್ಣೆ, ಸ್ಪಿರಿಟ್ನಂತಹ ಮಾರಕ ವಸ್ತುಗಳು ಹೇಗೆ ಸಿಗುತ್ತವೆ ಮತ್ತು ಮಿಲಿಟರಿ ವಾಹನಗಳನ್ನು ಹೇಗೆ ಸುಡಬೇಕು ಎಂಬ ಸೂಚನೆ ಮೊದಲೇ ಹೋಗಿತ್ತು. ನಮ್ಮ ಕೈಯಲ್ಲಿ ಪಿಸ್ತೂಲು ಇದೆ, ಅದನ್ನು ಉಪಯೋಗಿಸುವ ಸಮಯ ಬಂದಿದೆ, ಹೀಗಂತ ಜಿನ್ನಾ ಅಧಿಕೃತವಾಗಿ ಆದೇಶ ಕೊಟ್ಟಿದ್ದ. ಶಾಂತಿಯ ಮುಖವಾಡ. ಡೈರೆಕ್ಟ್ ಆಕ್ಷನ್ ಡೇಯನ್ನು ಶಾಂತಿಯುತ ಹರತಾಳ ಎಂದು ಬಿಂಬಿಸಲಾಗಿತ್ತು. ದಲಿತರು, ಆದಿವಾಸಿಗಳು, ಕ್ರಿಶ್ಚಿಯನ್ನರು ಭಾಗವಹಿಸಬಹುದೆಂದು ಕರೆ ನೀಡಲಾಗಿತ್ತು. ಆದರೆ ಮುಸ್ಲಿಂ ಗುಂಪು ಒಟ್ಟಾದಂತೆ ಪ್ರತಿಭಟನೆ ಹಿಂದೂ ನರಮೇಧಕ್ಕೆ ತಿರುಗಿತು. ಆವೇಶದ ಎದುರು ಅಹಿಂಸೆಯ ಪಾಠ. ನರಮೇಧದ ವಿಚಾರವನ್ನು ಹಿಂದೂಗಳು ಗಾಂಧೀಜಿಯ ಗಮನಕ್ಕೆ ತಂದಾಗ ಅವರು ಅಹಿಂಸೆಯ ಭ್ರಮೆಯಲ್ಲಿ ಮುಳುಗಿದ್ದರು. ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದರೂ ಸನಾತನಿಯರ ಪರವಾಗಿ ಧ್ವನಿ ಎತ್ತಲು ಯಾರೂ ಇರಲಿಲ್ಲ. ಇದರ ಫಲಿತಾಂಶ ಏನಾಯಿತು ಗೊತ್ತೇ? ಒಂದೇ ದಿನದಲ್ಲಿ 6,000ಕ್ಕೂ ಹೆಚ್ಚು ಹಿಂದೂಗಳನ್ನು ದಹಿಸಲಾಯಿತು. ಸಾವಿರಾರು ಜನ ಮನೆ ಕಳೆದುಕೊಂಡರು. ಅದೆಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವಾಯಿತು. ಬದಲಾಗದ ಸಮಾಜ, ಎಚ್ಚರವಾಗದ ಹಿಂದೂ. ಸಮಾಜ ಬದಲಾಗಿಲ್ಲ, ಇಂದಿಗೂ ಅವರ ಸಂಖ್ಯಾಬಲ ಹೆಚ್ಚಾಗುತ್ತಿದೆ. ಈಗಲೂ ಓಲೈಕೆ ರಾಜಕಾರಣ ಮುಂದುವರೆದಿದೆ. ಕರ್ನಾಟಕದಂತಹ ರಾಜ್ಯದಲ್ಲಿ ಗಣೇಶೋತ್ಸವ ಮೆರವಣಿಗೆಯ ಮೇಲೆ ಕಲ್ಲು ತೂರುವ ಘಟನೆಗಳು, ಮೂರ್ತಿಗೆ ಉಗಿಯುವ ದೃಶ್ಯಗಳು. ಹಿಂದೂಗಳ ಪರವಾಗಿ ನಿಂತರೆ ಕೇಸು ಹಾಕಿ ಜೈಲಿ ಕಟ್ಟುವ ಕೆಲಸ. ದಸರಾ ಉದ್ಘಾಟನೆಗೆ ದೇವರ ಮೇಲೆ ನಂಬಿಕೆಯೇ ಇಲ್ಲದವರಿಗೆ ಅವಕಾಶ ಕೊಟ್ಟಿದ್ದು. ಹೀಗೆ ನಮ್ಮ ನಂಬಿಕೆಯ ಕ್ಷೇತ್ರಗಳ ಹೆಸರನ್ನು ಕೆಡಿಸುವ ಷಡ್ಯಂತ್ರಗಳು ನಿರಂತರವಾಗಿ ನಡೆದಿವೆ. ಆದರೂ ಹಿಂದೂ ಎಲ್ಲವನ್ನೂ ಸಹಿಸಿ ನುಂಗಿ ಸಹಿಷ್ಣುವಾಗಿ ಕುಳಿತಿದ್ದಾನೆ. ಸಾವಿರಾರು ವರ್ಷಗಳಿಂದ ದಾಳಿ ನಡೆದರೂ ಏನೂ ಆಗಲಿಲ್ಲ ಎಂಬ ನಂಬಿಕೆ ಸರಿ. ಆದರೆ ಒಂದು ಕಾಲದಲ್ಲಿ ಅಖಂಡವಾಗಿದ್ದ ನಾವು ಈಗ ಹಂಚಿ ಹೋಗಿದ್ದೇವೆ. ನಮ್ಮದೇ ರಾಮ ಮಂದಿರ ಮರು ನಿರ್ಮಾಣಕ್ಕೆ ನಮಗೆ 500 ವರ್ಷ ಬೇಕಾಯಿತು. ಕೇರಳ, ಪಶ್ಚಿಮ ಬಂಗಾಳದ ಹಿಂದೂಗಳ ಸ್ಥಿತಿ, ಕರ್ನಾಟಕದ ಈಗಿನ ಪರಿಸ್ಥಿತಿ ಎಲ್ಲವೂ ನಮ್ಮ ನಿರ್ಲಕ್ಷ್ಯದ ಫಲ. ಕೊನೆಯ ಎಚ್ಚರಿಕೆ.
ತನ್ನ ದೇಹ ತ್ಯಾಗವಾದರೂ ದೇಶ ಇಭಾಗವಾಗಲು ಬಿಡೆನು ಎಂದಿದ್ದ ಗಾಂಧೀಜಿಯ ಹಸ್ತಾಕ್ಷರದೊಂದಿಗೆ ಜಿನ್ನಾ ಪ್ರಧಾನಿಯಾದರು. ವಿಧಾನ ಬದಲಾಗಿಲ್ಲ. ಈ ದಬ್ಬಾಳಿಕೆ ಇಂದಿಗೂ ಬೇರೆ ಬೇರೆ ವೇಷದಲ್ಲಿ ನಮ್ಮ ನಡುವೆ ಜೀವಂತವಾಗಿದೆ. ಆದರೆ ನಾವು ಇನ್ನೂ ಗಾಢ ನಿದ್ರೆಯಲ್ಲಿದ್ದೇವೆ. ಹಿಂದುವೇ ಎಚ್ಚರವಾಗು. ನಾವು ಎಚ್ಚರವಾಗುವಾಗ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಉಳಿದಿದ್ದರೆ ಅದು ನಮ್ಮ ಪುಣ್ಯವಷ್ಟೇ. ಹಿಂದೂ ದಮನ. ವಿಧಾನ ಬದಲಾಗಿಲ್ಲ, ಎಚ್ಚರವಾಗು.